ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಒಂದು BEd ಸೀಟನ್ನು ಪಡಿಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳ ಪೈಕಿ ಸೊ ಇದೀಗ ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಇಷ್ಟ ಅಂತ ಕೆಲ ವಿದ್ಯಾರ್ಥಿಗಳಿಗೆ ಹೆಸರು ಬಂದು ಆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅಥವಾ ಎಲಿಜಿಬಲ್ಗೆ ಆಗಿ ವೆರಿಫಿಕೇಶನ್ ಹೋಗ್ತಾ ಇರುವಂಥ ದಿನ ಕೆಲ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ. ಸೊ ರಿಜೆಕ್ಷನ್ ಲಿಸ್ಟ್ ಕೂಡ ನಮ್ಮ ಹೆಸರು ಬಂದಿಲ್ಲ, ಒಂದು ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಲಿಸ್ಟಲ್ಲಿ ಕೂಡ ನಮ್ಮ ಹೆಸರು ಬಂದಿಲ್ಲ. ನಮಗೆ ಸೆಕೆಂಡ್ ವೆರಿಫಿಕೇಶನ್ ಅಥವಾ ಲಿಸ್ಟನ್ನು ಬಿಡ್ತಾರಾ, ಎಲಿಜಿಬಲ್ ಲಿಸ್ಟನ್ನು ಸೊ ಯಾವಾಗ ಬಿಡ್ತಾರೆ? ಸೊ ಒಂದು ಡಿಸೆಂಬರ್ 2ನೇ ತಾರೀಕಿಗೆ ಬಿಡ್ತಾರೆ ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ. ಅಂತರದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಇಲ್ವಾ ಅಂತ ಕೆಲವೊಂದು ಪ್ರಶ್ನೆ ಇದೆ. ಮತ್ತೆ ಬಂದರೂ ಕೂಡ ಯಾವೆಲ್ಲ ಒಂದು ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳನ್ನ ಸೆಕೆಂಡ್ ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಲಿಸ್ಟ್ಗೆ ಆಯ್ಕೆ ಮಾಡ್ತಾರೆ? ಸೊ ಈ ಥರ ಒಂದು ಸಾಕಷ್ಟು ಡೌಟ್ಸ್ಗಳು ವಿದ್ಯಾರ್ಥಿಗಳಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರು. ಸೊ ಯಾವುದೇ ರೀತಿ ಸದ್ಯಕ್ಕೆ ಒಂದು ಮಾಹಿತಿಗಳು ಇರುತ್ತೆ ಇರೋ ರೀಸನಿಂದ ನಾವು ವಿಡಿಯೋಸ್ನ ಮಾಡಿ ಒಂದು ವೆರಿಫಿಕೇಶನ್ ಲಿಸ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿರಲಿಲ್ಲ. ಸದ್ಯಕ್ಕೆ ಒಂದು ವಿದ್ಯಾರ್ಥಿಗಳು ಒಂದು ಕ್ಲಾರಿಟಿನ ಕೊಡುವಂಥ ಉದ್ದೇಶದಿಂದ ವಿಡಿಯೋನ ಮಾಡ್ತಿರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಪ್ರಮುಖವಾಗಿ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ BEd ಕುರಿತು ಮಾಹಿತಿನ ತಿಳಿಸೋದ್ರಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಹಕಾರಿಯಾಗಿರುವಂಥದ್ದು. ಬಹುತೇಕ ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಇಷ್ಟಪಡ್ತಾ ಇರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾರೆ, BEd ಕಂಟೆಂಟಲ್ಲಿ ವಿಡಿಯೋಸನ್ನು ನೀವು ನೋಡಬೇಕು ಅಂತಂದರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಮುಖಾಂತರ ಬೇಗ ವಿಡಿಯೋಸನ್ನು ನೀವು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾರೆ, BEd ಕಂಟೆಂಟಲ್ಲಿ ವಿಡಿಯೋಸ್ ಬೇಕು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮುಖಾಂತರ ವಿಡಿಯೋ ನೋಡ್ಬೋದು ಅಂತ ಅನ್ಕೊಂತೀನಿ. ಸೊ ನಂತರದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು. ಸೊ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ವೆರಿಫಿಕೇಶನ್ ಲಿಸ್ಟ್ಗಳಾಗಿರ್ಬೋದು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ನಂತರದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ಗಳು ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಸುದ್ದಿ ಮಾಹಿತಿನ ನೀವು ಪಡ್ಕೋತಾ ಇರ್ಬೋದು. ನಿಮ್ದಾರ ಪ್ರಶ್ನೆ, ಡೌಟ್ ಇದೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದು. ಮೆಸೇಜ್ ಮಾಡಿರಿ ವಿದ್ಯಾರ್ಥಿಗಳು. ಏನಾರ ನಿಮ್ಮ ಒಂದು ಪ್ರಶ್ನೆಗಳೇನಾದರೂ ತೀರಾ ಲೆಂತ್ ಆಗಿದ್ರೆ ನಾವು ಅದನ್ನು ಮೆಸೇಜಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ ಅಂತಂದರೆ ನಾವು ನಿಮಗೆ ಕಾಲ್ ಮಾಡಿ ಅಂತಲೇ ಕೂಡ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಉಚಿತವಾಗೇ ಇರುತ್ತೆ ಅಂತ ಮತ್ತೆ ಒಂದು ಹೇಳ್ತಾ, ಸೊ ಈಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಸೆಕೆಂಡ್ ಒಂದು ಅಂದರೆ ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ನವೆಂಬರ್ 19ನೇ ತಾರೀಕಿನಂದು ಒಂದು ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು. ಅಂದರೆ ಅಕ್ಟೋಬರ್ 15ರಿಂದ ನವೆಂಬರ್ ತಿಂಗಳ 14ನೇ ತಾರೀಕು ತನಕ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ BEdಗೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 2 ವರ್ಷದ BEdಗೆ ಅಪ್ಲಿಕೇಶನ್ ಹಾಕಲಿ ಅಂತ ಹೇಳಿದ್ರು. ನವೆಂಬರ್ 19ಕ್ಕೆ ವೆರಿಫಿಕೇಶನ್ ಲಿಸ್ಟ್ ಅಂತ ಬಂತು. ಬಹುತೇಕ ವಿದ್ಯಾರ್ಥಿಗಳಿಗೆ ಸುಮಾರು 35,000 ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಅಥವಾ ಸೈನ್ಸ್ ಈ ಒಂದು ಎಲ್ಲ ವಿಭಾಗದ ಕಡೆಯಿಂದ ಒಂದು ಲಿಸ್ಟ್ ಪ್ರಕಟ ಆಯಿತು. ಅಂದರೆ ಆರ್ಟ್ಸ್ ಮತ್ತು ಸೈನ್ಸ್ ಅಂತ 2 ಲಿಸ್ಟ್ ಪ್ರಕಟ ಆಯಿತು. ಸೊ ಹಾಗಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಹೋಗಿರುವಂಥದ್ದು ವೆರಿಫಿಕೇಶನ್ ಮಾಡಿಸ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳೆಲ್ಲ ವೆರಿಫಿಕೇಶನ್ ಬಹುತೇಕ ವಿದ್ಯಾರ್ಥಿಗಳು ಮಾಡಿಸಿದ್ರೆ ಈಗ ನವೆಂಬರ್ 30ನೇ ತಾರೀಕು ತನಕ ವೆರಿಫಿಕೇಶನ್ ಇರುತ್ತೆ. ಈಗ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರೋ ಪ್ರಶ್ನೆ ಯಾರ ಕಡೆಯಿಂದ ಅಂದರೆ, ವೆರಿಫಿಕೇಶನ್ ಇನ್ನೂ ಆಗದೆ ಇರೋರು, ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರ್ತಿರೋ ಕಡೆಯಿಂದ ಬರ್ತಿರೋ ಪ್ರಶ್ನೆ ಏನಂದರೆ, ನಮಗೆ ವೆರಿಫಿಕೇಶನ್ಗೆ ಆಗಿರೋ ಕಸ್ತಾರ, ನಮಗೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತ ಬಿಡ್ತಾರೆ, ನಾವು ಯಾವಾಗ ವೆರಿಫಿಕೇಶನ್ ಮಾಡಿಸಬೇಕು, ನಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ, ಇನ್ನೊಂದು ಮತ್ತೊಂದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಜಸ್ಟ್ ಈಗ ನಾನು ವೆರಿಫಿಕೇಶನ್ ಲಿಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಸೊ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಾರೆ. ಮೊದಲನೇದಾಗಿ ಆಮೇಲೆ ಯಾವಾಗ ಬರುತ್ತೆ, ಎಷ್ಟು ಪರ್ಸೆಂಟ್ ಅವರು ಆಯ್ಕೆ ಆಗ್ಬೋದು ಇದರ ಬಗ್ಗೆ ಹೇಳಿದ್ರೆ, ಫಸ್ಟ್ ಒನ್ ನಿಮ್ಗೆ ಹೇಳ್ತಿರೋದು ವೆರಿಫಿಕೇಶನ್ ಲಿಸ್ಟ್, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಏನು ಅಂತ. ಸೊ ನಾವು ಇಲಾಖೆಯವರನ್ನ ಸಂಪರ್ಕ ಮಾಡಿ ಮಾಹಿತಿನ ಪಡ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಕೂಡ ಒಂದು ಮಾಹಿತಿನ ಕೂಡ ನಿಮಗೆ ಹಂಚ್ಕೋತೇನೆ. ಸೊ ಈ ವಿಡಿಯೋ ಎಂಡಲ್ಲಿ ನಿಮಗೆ ಮಾಹಿತಿ ಕೂಡ ಬರುತ್ತೆ. ಸೊ ಅದನ್ನು ಕೂಡ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಸೊ ಇಲಾಖೆ ಕಡೆಯಿಂದ CSL ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ಮಾಹಿತಿ ಏನಂದರೆ, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುವ ಸಾಧ್ಯತೆ ಇದೆ. ಸೊ ಒಂದು ಸ್ವಲ್ಪ ಸಂದರ್ಭದಲ್ಲಿ ಶೀಘ್ರದಲ್ಲೇ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಕೂಡ ಬರುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಅವ್ರು ಮಾಹಿತಿನ ಕೊಟ್ಟರು. ಅಂದರೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ವಿದ್ಯಾರ್ಥಿಗಳು. ಅವ್ರು ಕೊಟ್ಟರೋ ಮಾಹಿತಿ ಆ ಬೇಸ್ ಮೇಲೆ ಹೇಳ್ತಾ ಇರೋದು, ಆಧಾರದ ಮೇಲೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈಗ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತು, ಬರುತ್ತೆ. ಸೊ ಹಾಗಿದ್ರೆ ಯಾವಾಗ ಬರುತ್ತೆ, ಸೊ ಎಷ್ಟು ಪರ್ಸೆಂಟ್ ಅವರು ಆಯ್ಕೆ ಆಗ್ಬೋದು, ಯಾವಾಗ ಬರುತ್ತೆ, ಎಷ್ಟು ಪರ್ಸೆಂಟ್ ಅವರು ಆಯ್ಕೆ ಆಗ್ಬೋದು, ಮೊದಲನೇದಾಗಿ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ಗೆ ಆಯ್ಕೆ ಆಗ್ಬೋದು ಅಂತ ಹೇಳಿದ್ರೆ, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟು ವಿದ್ಯಾರ್ಥಿಗಳಿಗೆ ಅಂದಾಜು ಇವಾಗ ಕಟ್ ಆಫ್ ಏನು ಪ್ರಕಟ ಮಾಡೋದಲ್ಲ, ಆರ್ಟ್ಸ್ ಮತ್ತು ಸೈನ್ಸ್ ವಿಭಾಗದ ಕಡೆಯಿಂದ ನಾವು ಕಟ್ ಆಫ್ ಅನ್ನು ರಿಲೀಸ್ ಮಾಡಿದ್ರು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ವೆರಿಫಿಕೇಶನ್ ಲಿಸ್ಟ್ ಕಟ್ ಆಫ್ ಏನು ಪ್ರಕಟ ಮಾಡಿದ ಸಂದರ್ಭದಲ್ಲಿ ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ರಿಲೀಸ್ ಆಗಿರುವಂಥದ್ದು ಬಹುತೇಕವಾಗಿ ಒಂದು GMನ ಒಳಗೊಂಡಂತೆ 71% ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ಬಹುತೇಕವಾಗಿ ತಗೊಂಡ್ರೆ ಎಲ್ಲ ಒಂದು ಕ್ಯಾಟಗರಿ ಬೇಸ್ ಮೇಲೆ ತಗೊಂಡ್ರೆ ಮೆಜಾರಿಟಿ ಅಂತ ತಗೊಂಡ್ರೆ ಕೆಲವೊಂದು ಕ್ಯಾಟಗರಿಗೆ ಮಾತ್ರ ಕಡಿಮೆ ಕಟ್ ಆಫ್ಗಳು ನಿಂತಿರುವಂಥದ್ದು. ಇನ್ನು ಕ್ಯಾಟಗರಿಗೆ ಆಲ್ಮೋಸ್ಟ್ 71ಗಿಂತ ಹೆಚ್ಚಿಗೆ ಇರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿದೆ ನಿಮ್ಮದು. ಓಕೆ, ಏನಾದ್ರು ತಪ್ಪು ಮಾಡಿದರೆ ಮತ್ತೆ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಒಂದು ನಿಮ್ಗೆ ಏನಾರು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಆಲ್ಮೋಸ್ಟ್ 71%ಗಿಂತ ಹೆಚ್ಚಿಗೆ ಇರುವಂಥ ಬಹುತೇಕ ವಿದ್ಯಾರ್ಥಿಗಳದ್ದು ಲಿಸ್ಟಲ್ಲಿ ಹೆಸರಂತೂ ಬಂದಿದೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ 71ಕ್ಕಿಂತ ಕೆಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ನೇಮ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಂತ ಎಷ್ಟು ಪರ್ಸೆಂಟ್ ತನಕ ನಿಂತ್ಕೋಬೋದು ಅಂದರೆ, ಸೊ ಅದು ಈಗ ಒಂದು ಅಪ್ಲಿಕೇಶನ್ ಪ್ರೆಸೆಂಟಲ್ಲಿ ಒಟ್ಟು ಅಪ್ಲಿಕೇಶನ್ ಈ ವರ್ಷ ಬಂದಿರೋದು, ಅದರಲ್ಲಿ ಮತ್ತೆ ಉಳಿಕೆ ಆಗಿರುವಂಥ ಲಿಸ್ಟಲ್ಲಿ ನೇಮ್ ಬರ್ದಿರುವಂಥ ರಿಜೆಕ್ಷನ್ ಲಿಸ್ಟ್ ಮತ್ತು ವೆರಿಫಿಕೇಶನ್ ಲಿಸ್ಟಲ್ಲಿ ನೇಮ್ ಬರ್ದಿರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸೊ ಎಷ್ಟು ವಿದ್ಯಾರ್ಥಿಗಳನ್ನು ಕರೆಸಬಹುದು ವೆರಿಫಿಕೇಶನ್ಗಾಗಿದ್ರೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ಗೆ ಅಂತ ಇಲಾಖೆ ಒಂದು ಮಾನದಂಡಗಳ ಒಂದು ಆಧಾರದ ಮೇಲೆ ಅವರು ನಿಗದಿ ಮಾಡುವಂಥದ್ದು ಇರುತ್ತೆ. ಸೊ ಅಂದಾಜಿನ ಬೇಸ್ ಮೇಲೆ ಒಂದು 3-4% ತನಕ ಕೆಳಗಡೆ ಬರ್ಬೋದು. ಈಗ 71 ಇತ್ತು ಅಂದರೆ ಆಲ್ಮೋಸ್ಟ್
6, 67, 65 ಆಲ್ಮೋಸ್ಟ್ ಬರುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೊ ಒಟ್ನಲ್ಲಿ 65% ಮೇಲಿಗೆ ಇರುವಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಲಿಸ್ಟ್‌ಗೆ ಕರೆಸುವ ಸಾಧ್ಯತೆಗಳಿರುತ್ತೆ. ಸೊ ಅಂದರೆ ಇಷ್ಟೇ ಪರ್ಸೆಂಟ್‌ಗೆ ಕರೆಸ್ತಾರೆ ಅಂತ ನಿಗದಿ ಮಾಡಿ ಹೇಳಿಕ್ಕಾಗಲ್ಲ. ಯಾಕಂದರೆ ಕಟ್ ಆಫ್ ರಿಲೀಸ್ ಆದಾಗಲೇ ಎಷ್ಟು ಪರ್ಸೆಂಟ್ ಕರೆಸಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಈ ಬಾರಿ ಕಾಂಪಿಟೇಷನ್ ಇತ್ತು, ಅಪ್ಲಿಕೇಶನ್ ಹಾಕಿದ್ರು, ಎಲ್ಲದರ ಮಾನದಂಡದ ಆಧಾರದ ಮೇಲೆ ತಿಳಿಸುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ 65, 67, 66 ಈ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕರೆಸುವಂಥದ್ದು ಇರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು 71%ಗಿಂತ ಕೆಳಗಡೆಯಿಂದ ಒಂದು 45% ವಿದ್ಯಾರ್ಥಿಗಳನ್ನು ವೆರಿಫಿಕೇಷನ್‌ಗೆ ಕರೆಸುವ ಸಾಧ್ಯತೆಗಳಿರುತ್ತೆ. ಆಲ್ಮೋಸ್ಟ್ ನೀವು ಥಿಂಕ್ ಮಾಡಬಹುದು ಒಂದು 65% ಪ್ಲಸ್ ಇರುವಂಥ ವಿದ್ಯಾರ್ಥಿಗಳನ್ನೇ ಕರೆಸ್ತಾರೆ ಅಂತ ಒಂದು ಅಂದಾಜನ್ನ ಮಾಡಬಹುದಾಗಿರುತ್ತೆ. ಇನ್ನು ಕಡಿಮೆ ಇರೋರು ಕರೆಸಿದ್ರೆ ರೇರು, ಬಟ್ ಅದು ಕ್ಯಾಟಗರಿ ವೈಸ್ ಅಲ್ಲಿ ಹೋಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಕರೆಸಿದ್ರೆ. ಸೊ ಹಾಗಾಗಿ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಅನ್ನೋ ಮತ್ತೊಂದೆಲ್ಲ ಮ್ಯಾಟರ್ ಆಗಿ ಸೊ ಅವ್ನು ಕಟ್ ಆಫ್ ಏನಾರ ಕಡಿಮೆ ನಿಂತರೆ ಆ ಬೇಸ್ ಮೇಲೆ ಕೂಡ ನೀವು ಆಯ್ಕೆ ಆಗ್ಬೋದು. ನಾನು ಕ್ಯಾಟಗರಿ ಕಟ್ ಆಫ್ ಆಧಾರದ ಮೇಲೆ ಅಷ್ಟೇ ಹೇಳಿದ್ದೀನಿ. ಬೇರೆ ಬೇರೆ ಕಟ್ ಆಫ್ ಆಧಾರದ ಮೇಲೆ ಕೂಡ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಬಟ್ ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳು ಯಾವಾಗ ಬರ್ಬೋದಾಗಿರಲಿ ಲಿಸ್ಟ್. ಸಾಕಷ್ಟು ಜನ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಲಿಸ್ಟ್ ಯಾವಾಗ ಬರುತ್ತೆ, ಡಿಸೆಂಬರ್ 2ನೇ ತಾರೀಕು ಏನಾರ ಬರುತ್ತೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಡಿಸೆಂಬರ್ 2ನೇ ಯಾಕೆ ಕೇಳ್ತಿದ್ದಾರೆ ಅಂದ್ರೆ ಸೊ ಅಂದ್ರೆ ಇವಾಗ ವೆರಿಫಿಕೇಷನ್ಗೆ ನವೆಂಬರ್ 30ನೇ ತಾರೀಕು ಕೊನೆ ಆಗಿರುವಂಥದ್ದು, ನವೆಂಬರ್ 30 ತನಕ ವೆರಿಫಿಕೇಷನ್ ಮಾಡಿಸ್ತಿದ್ದಾರೆ. ಸೊ ಈ ಒಂದು ವಿದ್ಯಾರ್ಥಿಗಳನ್ನ ವೆರಿಫಿಕೇಷನ್ ಮಾಡಿಸಿ ನಮಗೆ ಅಂದ್ರೆ ವೆರಿಫಿಕೇಷನ್ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ನ ಡಿಸೆಂಬರ್ 2ಕ್ಕೆ ಏನಾರ ಪ್ರಕಟ ಮಾಡಿ ಡಿಸೆಂಬರ್ 2ರಿಂದ ಅಥವಾ 3ರಿಂದ ನಮಗೆ ವೆರಿಫಿಕೇಷನ್ ಮಾಡಿಸೋದಂತ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನು ಕೇಳ್ತಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ದಿನಾಂಕ ನಿಗದಿ ಮಾಡಿಲ್ಲ. ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಅನ್ನ ಈ ದಿನಾಂಕದಿಂದ ಪ್ರಕಟ ಮಾಡ್ತೀವಿ ಏನು ಎತ್ತ ಅಂದ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ. ಸದ್ಯಕ್ಕೆ ಅವರು ಮಾಹಿತಿ ಕೊಟ್ಟರ ಬೇಸ್ ಮೇಲೆ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಅಂತೂ ಬರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರಿ ಅಷ್ಟೇ. ನಂತರ ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಬಂದರೂ ಕೂಡ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಬರುವ ಸಾಧ್ಯತೆಗಳು ಇರುವಂತದ್ದು. ಸದ್ಯಕ್ಕೆ ವೆಯ್ಟ್ ಮಾಡಿ ನೋಡ್ಬೇಕಷ್ಟೇ ಯಾವಾಗ ಬರುತ್ತೆ, ಅದಕ್ಕೆ ಮುಂಚೆ ಬರಲ್ವಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಅನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಬರುತ್ತೆ ಅಂತ ತಿಳಿಸಿರುವಂತದ್ದು. ಹಾಗಾಗಿ ಇನ್ನೊಂದೇನಂದ್ರೆ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟ್ ಬಂದರೂ ಕೂಡ ಇವಾಗ ಇರುವಂಥ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು, ಸೀಟು ಅಲ್ಲಿರುವಂಥ 1:2 ಬೇಸ್ ಮೇಲೆ ಬಿಟ್ಟಿದ್ದಾರೆ. ಸೊ ಅಂದರೆ ನಾನು ನಿಮಗೆ ಡಿಮೋಟಿವೇಟ್ ಏನು ಮಾಡ್ತಿಲ್ಲ, ಸದ್ಯಕ್ಕೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಏನಾದ್ರು ನಿಮಗೆ ಸಹಾಯ ಆಗ್ತಿದೆ ಅಂದರೆ ಇನ್ನೊಂದೇನಾದ್ರು ನಿಮಗೆ ಸಮಸ್ಯೆ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಬೇರೆ ಸೀಟ್ಗಳನ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇವಾಗ 1:2 ಬೇಸ್ ಮೇಲೆ ಸೀಟ್ ಬಿಟ್ಟಿರೋದ್ರಿಂದ ಅವರು ಅಂದರೆ 35,000 ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋಸ್ ಮಾಡಿದ್ದೀನಿ. ಒಟ್ಟು ಸೀಟ್ ಎಷ್ಟಿದೆ, ಇನ್ನೊಂದು ಮತ್ತೊಂದು ಎಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜ್ ಕಟ್ ಆಫ್ ನಿಂತ್ಕೋಬಹುದು, ಕಾಲೇಜ್ ಸೆಲೆಕ್ಷನ್ ಎಷ್ಟು ರೌಂಡ್ಗಳಲ್ಲಿ ಯಾವ್ಯಾವ ಕಟ್ ಆಫ್ ನಿಂತ್ಕೋಬಹುದು, ಪರ್ಟಿಕ್ಯುಲರ್ ವಿಡಿಯೋಸ್ಗಳು ಕೂಡ ಇದೆ. ಅದನ್ನ ಕೂಡ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ ವೆರಿಫಿಕೇಷನ್ ಅಷ್ಟಲ್ಲಿ ಹೆಸರು ಬಂದರೂ ಕೂಡ ವೆರಿಫಿಕೇಷನ್ ಆಗಿರುತ್ತೆ. ಸೊ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ತೀರಾ ಕಷ್ಟ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸಿಗೋದೇ ಇಲ್ಲ ಅಂತ ಹೇಳೋದಿಲ್ಲ, 95%ಗೂ ಹೆಚ್ಚಿಗೆ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಯಾಕಂದರೆ ಕಡಿಮೆ ಪರ್ಸೆಂಟೇಜ್ ಹೊಂದಿರೋದ್ರಿಂದ ಸೀಟು ಅಲಾಟ್ಮೆಂಟ್ ಆಗೋದು ತೀರಾ ಕಷ್ಟ ಆಗ್ಬೋದು. ಸೊ ಮತ್ತೆ ನಿಮ್ಮೊಂದು ಕಾಲೇಜ್ ಸೆಲೆಕ್ಟ್ ಮಾಡೋದಾಗಿರುತ್ತೆ, ಆ ಕಾಲೇಜ್ಗಳಾಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಅಲ್ಲಿ ಮತ್ತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರದೆ ತೀರಾ ಕಷ್ಟ ಆಗ್ಬೋದು. ವೆರಿಫಿಕೇಷನ್ ಮಾಡಿಸಿ ಕೂತ್ಕೊಬೇಕಿರುತ್ತೆ ಅಷ್ಟೇ, ಬಟ್ ಟ್ರೈ ಅಂತೂ ಮಾಡಿ. ಸೊ ಏನು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಒಂದು ಲಕ್ ಏನಾದ್ರು ಚೆನ್ನಾಗಿದ್ರೆ 1% ಲಕ್ ಅಂತ ಬೇಸ್ ಮೇಲೆ ಸೀಟ್ ಸಿಗಬಹುದು. ಸೊ ಇರೋ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಆಗ್ತಿರ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಡೆಯೋದನ್ನ ಫಸ್ಟ್ ಹೇಳ್ಬಿಟ್ರು ನಮಗೆ ಬೇಜಾರಾಗ್ತದೆ ಇನ್ನೊಂದು ಮತ್ತೆ ಅನ್ಕೊಳ್ಬೋದು. ಸೊ ಸದ್ಯಕ್ಕೆ ಇರುವಂಥ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥ ಅಲ್ಲಿ ಕೂಡ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿ ನೋಟಿಫಿಕೇಶನ್ PDFs ನ ಪಡ್ಕೋಬಹುದು. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ವೆರಿಫಿಕೇಶನ್ ಲಿಸ್ಟ್ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು.